ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿ ಭೀಕರವಾದ ಬರಗಾಲದ ಛಾಯೆ ಆವರಿಸಿದ್ದು, ಇದರ ಮಧ್ಯೆ ಇದ್ದ ಬೆಳೆಗಳು ಸಹ ಹಲವು ರೋಗಗಳಿಗೆ ತುತ್ತಾಗುತ್ತಿವೆ. ಚಪ್ಪಿ ಗ್ರಾಮದ ರೈತ ರವಿ ಲಮಾಣಿ ಎಂಬುವರು ಕೈಗಡ ಸಾಲ ಸೋಲ ಮಾಡಿ ಅಂದಾಜು ಸುಮಾರು 30ರಿಂದ 40 ಸಾವಿರ ರೂಪಾಯಿ ಹಣ ಖರ್ಚು ಮಾಡಿ ತುಂಬಾ ಕಷ್ಟಪಟ್ಟು 2 ಎಕರೆ ಜಮೀನಿನಲ್ಲಿ ಬೆಳೆಯಲಾದ ಹೆಸರು ಬೆಳೆಯು ಈಗ ಸಂಪೂರ್ಣವಾಗಿ ಹಳದಿ ರೋಗಕ್ಕೆ ತುತ್ತಾಗಿ ರೈತನಿಗೆ ಈಗ ದಿಕ್ಕು ತೋಚದಂತಾಗಿದ್ದು ಕಣ್ಣೀರು ಹಾಕುತ್ತಿದ್ದಾನೆ. ಶಿರಹಟ್ಟಿ ತಾಲೂಕಿನಲ್ಲಿ ಮುಂಗಾರು ಪೂರ್ವ ಮಳೆಯು ಉತ್ತಮವಾಗಿ ಸುರಿದ ಪರಿಣಾಮ ರೈತರು ಜಮೀನು ಹದಗೊಳಿಸಿ ಮೆಕ್ಕೆಜೋಳ ಹಾಗೂ ಹೆಸರು ಬಿತ್ತನೆ ಮಾಡಿದ್ದು ಬೆಳೆಗಳು ತುಂಬಾ ಚೆನ್ನಾಗಿದ್ದವು. ತದನಂತರ ಮಳೆ ಕೈಕೊಟ್ಟ ಪರಿಣಾಮ ಹಾಗೂ ಹವಾಮಾನ ವೈಪರೀತ್ಯದಿಂದ ಈಗ ಇದ್ದ ಬೆಳೆಗಳು ಸಹ ಒಣಗುವ ಮೂಲಕ ರೋಗದ ಬಾಧೆಗೆ ತುತ್ತಾಗುತ್ತಿವೆ. ಒಟ್ಟಾರೆಯಾಗಿ ಈ ಭಾಗದ ರೈತರು ಈಗ ತೀವ್ರವಾದ ಬರಗಾಲದ ಛಾಯೆಯನ್ನು ಎದುರಿಸುತ್ತಿದ್ದು, ಸರ್ಕಾರ ಶಿರಹಟ್ಟಿ ತಾಲೂಕನ್ನು ಸಂಪೂರ್ಣವಾಗಿ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸುವ ಮೂಲಕ ರೈತರ ನೆರವಿಗೆ ಧಾವಿಸಬೇಕಾಗಿದೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ರವಿ ಲಮಾಣಿ ನಾನು. ನಮ್ದು ಹೊಲ ಇಷ್ಟು ಎಕರೆ 2.5 ಎಕರೆ ಹಾಕಿದ್ವಿ ರೀ. 2 ಎಕರೆದಾಗ ಏನು ಬೀಜ ಗೊಬ್ಬರ ಎಲ್ಲ ಹಾಕಿದ್ವಿ. ಮತ್ತು ಅದಕ್ಕೆ ಎಣ್ಣೆ ಎಲ್ಲ ಹೊಡೆದ್ರು ಏನು ಪ್ರಯೋಜನ ಆಗೋಂತಿಲ್ಲ ರೀ. ಎಲ್ಲ ಹಾಕಿದ್ದ ಆಳ ಮವಳ ಎಲ್ಲ ಹಿಡ್ದು ಅಂದ್ರೆ ಒಂದು 30-35-40 ಸಾವಿರ ರೂಪಾಯಿ ಖರ್ಚಾಗೈತೆ ರೀ. ಏನು ಮಾಡಿದ್ರು ಕಂಟ್ರೋಲ್ ಆಗೋಲ್ರಿ. ಈಗ ಅದಕ್ಕೆ ಪರಿಹಾರ ನಿಮ್ದು ಏನಿದ್ದಿದ್ದು ಮಾಡಿಕೊಡ್ಬೇಕಂತ ಹೇಳಕೊಂತೀನಿ ರೀ ನಾನು. ಹಳದಿ ರೋಗ ಬಂದು ಇದು ಏನು ಕಂಟ್ರೋಲ್ ಮಾಡಿದ್ರು ಕಂಟ್ರೋಲ್ ಆಗಲಿಲ್ಲ ರೀ. ಎಲ್ಲ ಪ್ರಯತ್ನ ಮಾಡಿದ್ವಿ, ಹಂಗೆ ಆತ್ರಿ. ಅದು ಮತ್ತು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಬಂತು ಬಿಟ್ಟಿದ್ವಿ ರೀ. ಮತ್ತು ಅದು ಹಂಗೆ ಆಗಕ್ಕೆ ಚಾಲು ಮಾಡ್ತಾ ಅದಕ್ಕೆ ಬಿಟ್ಟಿದ್ವಿ. ಏನು ಪ್ರಯತ್ನ ಮಾಡಿದ್ರು ಮುಂದಕ್ಕೆ ಏನು ಆಗಲಿಲ್ಲ ರೀ. ಅದಕ್ಕೆ ಈಗ ಏನು ಮುಂದಕ್ಕೆ ಏನಾಗಿತ್ತು ನೋಡೋಣ ಅಂತ ಬಿಟ್ಟಿವಿ ನೋಡ್ರಿ ಅಂತ ಹೇಳಕೊಂತೀನಿ ರೀ. ರವಿ ಲಮಾಣಿ ಅಂತ ರೀ. ಚಬ್ಬಿ ಗ್ರಾಮ ರೀ, ಶಿರಹಟ್ಟಿ ತಾಲೂಕು ರೀ.